ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಬುರ್ರಕತೆ ಹಿರಿಯ ಕಲಾವಿದರಾದ ಶ್ರೀ ಕ್ಷೇತ್ರ ಕೈವಾರದ AL ವೆಂಕಟೇಶ್ ರವರೊಂದಿಗೆ ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿಯ ಸಂಪಾದಕರಾದ KS ನೂರುಲ್ಲಾ ರವರು ವಿಶೇಷ ಸಂದರ್ಶನ ನಡೆಸಿದರು. ಹಿರಿಯ ಕಲಾವಿದರಾದಂಥ AL ವೆಂಕಟೇಶ್ ಅವರಿಗೆ ಬೆಳಕು ಸುದ್ದಿವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಹೇಳಬಯಸ್ತಾ ಇದ್ದೇನೆ. ತಾವು ಉತ್ತಮ ಕಲಾವಿದರಾಗಿ ಬುರ್ರಕತೆ ಒಂದು ಕಲಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಈ ಬಗ್ಗೆ ನಿಮ್ಮನ್ನು ಈ ಒಂದು ಕಲಾಕ್ಷೇತ್ರಕ್ಕೆ ಹಾಗೂ ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಳ್ಳುವ ಮಾಡಿಕೊಡಿಸುವ ಒಂದು ಸದುದ್ದೇಶದಿಂದ ಒಂದು ಪುಟ್ಟ ಸಂದರ್ಶನವನ್ನು ಚಿಂತಾಮಣಿಯ ಬೆಳಕು ಸುದ್ದಿವಾಹಿನಿಯ ಮೂಲಕ ನಡೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್, ಈಗ ತಾವು ಎಲ್ಲಿ ವಾಸವಾಗಿದ್ದೀರಿ? ಕೈವಾರ ತಾತೇನವರ ಮಠದಲ್ಲಿದ್ದೀವಿ ಸರ್. ಶ್ರೀ ಕ್ಷೇತ್ರ ಕೈವಾರ ತಾತೇನವರ ಮಠದಲ್ಲಿ ಆಸ್ಥಾನ ಬುರ್ರಕತೆ ಕಲಾವಿದನಾಗಿ ಕೆಲಸ ಮಾಡ್ತೇವೆ. ಅಲ್ಲಿ ವಾಸನೂ ಅಲ್ಲೇ ಇದ್ದೀರಿ, ದೇವಾಲಯದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಬುರ್ರಕತೆ ಕಲೆಯ ಬಗ್ಗೆ ಯಾವ ರೀತಿಯ ಆಸಕ್ತಿ ಮೂಡ್ತು? ನಮ್ಮ ತಂದೆಯವರು ಹರಿಕತೆ ಮಾಡ್ತಾ ಇದ್ರು. ಅವಾಗ ಗೌನ್ಪಲ್ಲಿ ಏರಿಯಾ ನಮ್ಮ ಸ್ವಂತ ನಾನು ಹುಟ್ಟಿ ಬೆಳೆದಿರೋದು ಶ್ರೀನಿವಾಸಪುರ ತಾಲೂಕಿನಲ್ಲೇ. ಹರಿಕತೆ ದಾಸರು ಅಲ್ಲಿ 50-60 ಜನ ಇದ್ರು. ಒಂದು ಕಾರ್ಯಕ್ರಮ ಬೇಕಂದ್ರೆ ಅವ್ರಿಗೆ ಒಂದು ತಿಂಗಳಿಗೊಂದು 2 ತಿಂಗಳಿಗೊಂದು ಸಿಗೋದು, ಇಲ್ಲಾಂದ್ರೆ ಸಿಗೋದು ಇಲ್ಲ. ಬುರ್ರಕತೆ ದಾಸರು ಯಾರು ಇರಲಿಲ್ಲ. ಆದ್ರಿಂದ ಬುರ್ರಕತೆ ಆದ್ರೆ ನನಗೆ ಅನೇಕ ಕಾರ್ಯಕ್ರಮಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ಹರಿಕತೆ ಬೇಡ ಬುರ್ರಕತೆ ಮಾಡ್ತೀನಿ ಅಂತ ಬುರ್ರಕತೆ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಕೈವಾರ ತಾತೇನವರ ಮಠದಲ್ಲಿ 23 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀನಿ ಸರ್. ನಿಮಗೆ ಯಾವ ವಯಸ್ಸಿಂದ ಈ ಕಲೆಯ ಬಗ್ಗೆ ಆಸಕ್ತಿ ಮೂಡ್ತು? ನನಗೆ ವಯಸ್ಸು ಜ್ಞಾಪಕ ಇಲ್ಲ. 5ನೇ ತರಗತಿಯಲ್ಲಿ ನಾನು ಬುರ್ರಕತೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಕಲಾವಿದರ ಜೊತೆಗೆ ನಿಮ್ಮ ಮೂಲ ವೃತ್ತಿ ಬೇರೆ ಏನಾದರೂ ಇದೆಯಾ? ಮೂಲ ವೃತ್ತಿ ಏನಿಲ್ಲ, ಕಲೆನೇ ನಮ್ಮ ವೃತ್ತಿ. ಹಾಗಾದ್ರೆ ಬದುಕಿನ ಬಂಡಿ ಸಾಗೋದು ಹೇಗೆ? ಈ ಕಲಾ ವೃತ್ತಿಯಲ್ಲಿ ಬದುಕಿನ ಬಂಡಿ ಸಾಗ್ತಾ ಇದೆ. ಹಾಗಾದ್ರೆ ಕಲೆನೇ ನಿಮ್ಮ ಒಂದು ಮೂಲ ವೃತ್ತಿಯಾಗಿದೆ. ಹೌದು, ಕಲೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೀರಿ. ನಾನು 5ನೇ ಕ್ಲಾಸ್ನಲ್ಲಿದ್ದಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಬುರ್ರಕತೆ ಮಾಡಕ್ಕೆ. ಇವಾಗ ನನಗೆ 55 ವರ್ಷ. 55 ವರ್ಷಗಳನ್ನು ಬುರ್ರಕತೆ ಎಂಬ ಕಲೆಯಲ್ಲೇ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ. ನಾನು NGOಗಳಲ್ಲೂ ಕೆಲಸ ಮಾಡಿದ್ದೀನಿ. ಆ NGOಗಳಲ್ಲಿ ಬೀದಿ ನಾಟಕ ಬುರ್ರಕತೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಈ ಬಗ್ಗೆ ಜನರ ಅಭಿಪ್ರಾಯ ಮತ್ತು ಆಸಕ್ತಿ ಯಾವ ರೀತಿ ಕಂಡು ಬಂತು ನಿಮಗೆ? ನಾನು ರೋರ್ಸ್ ಎಂತಕ್ಕಂಥ ಒಂದು NGOದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾರ್ಮಾಕ್ಲಲ್ಲಿ ಮುಂಡಿಟ್ಟಂತ ಜನಪದ ಕಲಾವಿದರು ಅವರ ರೋರ್ಸ್ಗೆ ಈ ಬೀದಿ ನಾಟಕ ಟ್ರೈನಿಂಗ್ ಮಾಡಿ ಬಂದಿದ್ರು. ಅವ್ರ ಟೀಮ್ಗೆ ಒಂದು 15 ಜನ ಬೇಕಾಗಿತ್ತು ಆ ಬೀದಿ ನಾಟಕ ಮಾಡೋದಕ್ಕೆ. 15 ಜನಕ್ಕೂ ರೋರ್ಸ್ ಅಂತ NGO ಅವರು ಏನೋ ಒಂದಷ್ಟು ಗೌರವಧನ ಕೊಡ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಈ ಬೀದಿ ನಾಟಕದಲ್ಲಿ ನನಗೂ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದು ನಾನು ಇದ್ದೆ. ಅವಾಗ ಇದು 15 ಜನ ಬಂದು ಮಾಡ್ತಕ್ಕಂಥ ಒಂದು ಬೀದಿ ನಾಟಕವನ್ನ ನಾನೊಬ್ಬನೇ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಬುರ್ರಕತೆ ರೀತಿ ಅದನ್ನ ಪ್ಲಾಟ್ ಮಾಡಿ ಹೊಸ ರೀತಿಯಲ್ಲಿ ನೀವು ಆ ರೀತಿ ಆರಂಭ ಮಾಡಿದ್ದೀರಿ. ಈಗ 15 ಜನ ಬಂದ್ರೆ ಒಂದು ಬೀದಿ ನಾಟಕ, ನಾನೊಬ್ಬನೇ ಅದನ್ನ ಪ್ರಸ್ತುತಪಡಿಸಬಹುದು ಅಂತ ಹೇಳ್ಬಿಟ್ಟು ನಾನು ಬುರ್ರಕತೆಯನ್ನ ಸ್ಟಾರ್ಟ್ ಮಾಡಿದೆ ರೋಲ್ಸ್ ಎಂತಕ್ಕಂಥ ಒಂದು NGOದಲ್ಲಿ. ಆವಾಗಲಿಂದ ಕೈವಾರಕ್ಕೆ ಅವಕಾಶ ಸಿಕ್ತು, ಕೈವಾರಕ್ಕೆ ಪರಿಚಯ ಬಂತು. ಈಗ ನೀವು ಬುರ್ರಕತೆ ಜೊತೆಗೆ ಬೇರೆ ಬೇರೆ ಏನೇನೋ ಕಲೆಗಳ ಬಗ್ಗೆ ನೀವು ಆಸಕ್ತಿ ಹೊಂದಿದ್ದೀರಿ ಅಥವಾ ಪ್ರಸ್ತುತಪಡಿಸಿದ್ದೀರಿ? ನಾನು ಬುರ್ರಕತೆನೇ ನನ್ನ ಜೀವನ, ಬುರ್ರಕತೆನೇ ಮುಖ್ಯ ಅಂತ ಅನ್ಕೊಂಡಿದ್ದೀನಿ. ಬೇರೆ ಇದ್ರ ಜೊತೆಗೆ ಅಂದ್ರೆ ಈಗ ನಾನು ನಾರ್ಮಕ್ಲಲ್ಲಿ ಮುಂಡಿಟ್ಟಣ್ಣ ಮಾರ್ಗದರ್ಶನದಲ್ಲಿ ಕರಿಬೆಟ್ಟ ಕೈವಾರ ತಾತೇನವರ ಕನ್ನಡ ಕಲಾವಿದರ ಅಭಿವೃದ್ಧಿ ಟ್ರಸ್ಟ್ ಅಂತ ಒಂದನ್ನು ಏರ್ಪಾಡು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೆಲುಗಿನಲ್ಲಿ ತತ್ವಪದಗಳು ಜಾನಪದಗಳು ಆಡೋರು ವಿಪರೀತ ಇದ್ದಾರೆ. ಕನ್ನಡ ಭಾಷೆಯಲ್ಲಿ ತತ್ವಗಳು ಆಡೋರು ಸ್ವಲ್ಪ ಕಮ್ಮಿ ಇದ್ದಾರೆ. ಆ ಟ್ರಸ್ಟ್ ಅನ್ನ ಮಾಡ್ಕೊಂಡು ಆ ಟ್ರಸ್ಟ್ ಅಲ್ಲಿ ಇವರನ್ನ ತೆಲುಗು ಭಾಷೆಯಲ್ಲಿ ಆಡ್ತಕ್ಕಂಥವ್ರನ್ನ ಅಲ್ಲಿ ಕರೆಸ್ಕೊಂಡು ಅವ್ರಿಗೆ ಕನ್ನಡದಲ್ಲಿ ನಾನು
ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆ ತತ್ವ ಪದಗಳನ್ನ ಕನ್ನಡಕ್ಕೆ ಅನುವಾದಿಸಿ ಅವರಿಗೆ ನೀವು ತರಬೇತಿ ಕೊಡ್ತಾ ಇದ್ದೀರಿ. ಅಲ್ಲಿಗೆ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ನಿಮ್ಮ ಒಂದು ಬುರ್ರಕತೆ ಹಾಗೂ ಒಂದು ಕಲೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೀರಿ. ನೀವು ಈ ಕೀರ್ತನೆಗಳನ್ನ, ಜನಪದ ಗೀತೆಗಳನ್ನ, ತತ್ವ ಪದಗಳನ್ನ ಆಡುವಂತ ಇದರಲ್ಲಿ ಏನಾದ್ರು ರೂಢಿಸ್ಕೊಂಡಿದ್ದೀರಾ? ಕೀರ್ತನೆಗಳು ಈಗ ಆ ತಾತಿನವರ ಆಶೀರ್ವಾದದಿಂದ ನಾನು ಅಂತಲ್ಲ, ನನ್ನೆಲ್ಲ ತಾತಿನವರು ಸೇರ್ಕೊಂಡು ಕೀರ್ತನೆಗಳನ್ನ ರಚನೆ ಮಾಡಿಸ್ತಾ ಇದ್ದಾರೆ. ಈಗ ಒಂದು 40 ಕೀರ್ತನೆಗಳನ್ನ ರಚನೆ ಮಾಡಿದ್ದೀನಿ. ಇನ್ನೂ ಅದು ಈಚೆಗೆ ಬರ್ಲಿಲ್ಲ. ಒಂದು 10 ವರ್ಷ ಬರ್ಲಿಲ್ಲ ಅಂದ್ರೆ ನೀವು ಏನು ಎಲ್ಲಿ ಪ್ರಸ್ತುತ ಪಡಿಸ್ಲಿಲ್ಲ ಅಥವಾ ಮುದ್ರಣ ರೂಪದಲ್ಲಿ ಮುದ್ರಣ ರೂಪದಲ್ಲಿ ಮುಂದಕ್ಕೆ ಬರ್ಲಿಲ್ಲ. ನಾನು ಪುಸ್ತಕದಲ್ಲಿ ರಚನೆ ಮಾಡಿ ನಮ್ಮ ಟ್ರಸ್ಟಿಗೆ ಬರ್ತಕ್ಕಂಥ ಕಲಾವಿದರಿಗೆ ಅದನ್ನು ಕೊಟ್ಟು ಅವ್ರ ಹತ್ರ ಆಡಿಸ್ತಾ ಇದ್ವಿ. ಅಲ್ಲ, ನಿಮ್ಮ ಕೀರ್ತನೆಗಳು ಬರೀ ಕೈವಾರ ತಾತಯ್ಯನವರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಆಗಿದೆಯಾ? ಹೌದು, ಕೈವಾರ ತಾತಯ್ಯನವರಂದ್ರೆ ನಮ್ಮ ಊರಲ್ಲಿ ನಮ್ಮ ಟ್ರಸ್ಟ್ ಅಲ್ಲಿ ರಚನೆ ಮಾಡ್ಕೊಂಡಿದೀವಲ್ಲ, ಅದು ಕರಿಬೆಟ್ಟ ಕೈವಾರ ತಾತ ಅಂತ. ಆ ತಾತನಿಗೆ ಸಂಬಂಧಪಟ್ಟ ಕೀರ್ತನೆಗಳನ್ನ ರಚನೆ ಮಾಡ್ತಾ ಇದ್ದೀವಿ. ಇದನ್ನ ಕನ್ನಡದ ಭಾಷೆಯಲ್ಲಿ, ಕನ್ನಡ ತೆಲುಗು 2 ಭಾಷೆಯಲ್ಲೂ ಮಾಡ್ತಾ ಇದ್ದೀವಿ. ಇವಾಗ ನೀವು 40 ಕೀರ್ತನೆಗಳನ್ನ ರಚನೆ ಮಾಡಿದಿರಲ್ಲ, ಅದೆಲ್ಲ ಕನ್ನಡದಲ್ಲಿ ಇದೆಯಾ? ಕನ್ನಡದಲ್ಲೂ ಇದೆ, ತೆಲುಗಿನಲ್ಲಿ ಇದೆ. ಕನ್ನಡದಲ್ಲೂ ಇದೆ, ತೆಲುಗಿನಲ್ಲಿ ಇದೆ. ಜನಪದ ಗೀತೆಯನ್ನ ಕನ್ನಡದಲ್ಲಿ ಹಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೋರ್ತಾ ಇದ್ದೇನೆ. ನಾರಾಯಣಪ್ಪನ ತಾತಯ್ಯನವರ ಕುರಿತಾದಂತ ಕೀರ್ತನೆಗಳನ್ನ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ತುಂಬಾ ಸುಶ್ರಾವವಾಗಿ ಹಾಡಿದ್ದೀರಾ. ಹಾಗೆಯೇ ನಮ್ಮ ವೀಕ್ಷಕರಿಗಾಗಿ ಒಂದು ಜನಪದ ಗೀತೆಯನ್ನು ಕೂಡ ಹಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. గాజులమ్మ గాజులో రండి కొనరండి, నా గాజులు చూస్తే విడరండి, రండి కొనరండి. చూసేవారికి సంపుట గాజులు, మీ చేతులకు ముచ్చట గాజులు, వేసుకుంటే వేడుక గాజులు, గాజు లేకుండా తొడిగెద గాజులు. గాజులమ్మ గాజులో రండి కొనరండి, నా గాజులు చూస్తే విడరండి, రండి కొనరండి. ತುಂಬಾ ಚೆನ್ನಾಗಿ ಸೊಗಸಾಗಿ ಹಾಡಿದ್ದೀರಿ. ಇದನ್ನ ಸ್ವಲ್ಪ ಕನ್ನಡ ಭಾಷೆಯಲ್ಲಿ ಅನುವಾದಿಸಿ ನಮ್ಮ ಕನ್ನಡ ಪ್ರೇಮಿಗಳಿಗೂ ಕೂಡ, ಕನ್ನಡ ಅಭಿಮಾನಿಗಳಿಗೂ ಕೂಡ ಆ ಸಂತೋಷವನ್ನು ಉಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬಳಗಳಮ್ಮ ಬಡಗೋಲೋ ಅಮ್ಮ ಬಳಗೋ, ಬಳಗಲು ತೊಡಸಿವೆ ಬನ್ನೀರಮ್ಮ ಬಳಗಾಲೋ ತೊಡಸಿವೆ. ಕೈವರ ತಾತನ ಬಳಗಲು ಇವು, ಕೈವರ ತಾತನ ಬಳಗಲು ಇವು, ಮುತ್ತೈದು ಭಾಗ್ಯವು ನೀಡುವ ಬಳಗಲು. ಬಳಗಳಮ್ಮ ಬಳಗೋ ಬನ್ನೀರಮ್ಮ, ಕೈವರ ತಾತನ ಬಳಗಲು ಬನ್ನೀರಮ್ಮ. ವಾಸವಾಗಿದ್ದು ತಮ್ಮ ಕಲಾ ಚಟುವಟಿಕೆಗಳನ್ನ, ಅಭ್ಯಾಸವನ್ನ ಅಲ್ಲೇ ರೂಢಿಸ್ಕೊಳ್ತಾ ಇದ್ದೀವಿ. ಈ ಶ್ರೀ ಕ್ಷೇತ್ರ ಕೈವಾರದ ತಾತಯ್ಯನವರ ಮಠದ ವತಿಯಿಂದ ತಮಗೇನಾದರೂ ಅಲ್ಲಿ ಸಹಕಾರ ಮತ್ತು ಸೌಲಭ್ಯಗಳು ಲಭಿಸಿದೆಯಾ? ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು ಡಾಕ್ಟರ್ M.R. ಜಯರಾಮ ಸ್ವಾಮಿಗಳು ಹಾಗೂ ನಮ್ಮ ಗುರುಗಳಾದ ಶ್ರೀಮಾನ್ ಶ್ರೀ ವಾನರಾಶಿ ಬಾಲಕೃಷ್ಣ ಭಾಗವತರವರ ಆಶೀರ್ವಾದದಿಂದ ಕೈವಾರ ತಾತನವರ ಮಠದಲ್ಲಿ ಬುರುಕತೆ ಆಸ್ಥಾನ ಕಲಾವಿದನಾಗಿದ್ದೀನಿ. ನಮ್ಗಿರೋಕೆ ಮನೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಷ್ಟ ಸುಖಗಳೆಲ್ಲ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಅವರಿಬ್ಬರು ನನ್ನನ್ನು ತೊಡಗಿಸ್ಕೊಂಡು ನೋಡ್ತಾ ಇದ್ದಾರೆ ಸ್ವಾಮಿ. ಹಾಗೆಯೇ ಅವರನ್ನ ಹೊರತುಪಡಿಸಿ ಬೇರೆ ಕಲಾವಿದರಾಗಲಿ, ಗಣ್ಯ ವ್ಯಕ್ತಿಗಳಾಗಲಿ, ಸಹೃದಯರಾಗಲಿ ತಮಗೇನಾದರೂ ಸಹಾಯ ಸಹಕಾರ ನೀಡಿರೋದ್ರಿಂದ? ನಾನು ಇದುವರೆಗೂ ಬೇರೆ ಯಾರ ಹತ್ರನೂ ಸಹಾಯ ಪಡೆದಿಲ್ಲ. ಆದರೆ ಮುಡ್ಡಣ್ಣ ಅವರು ನಾರ್ಮಕ್ಳಲ್ಲಿ ನಮ್ಮ ಅಣ್ಣ ತಮ್ಮಂದಿದ್ದಂಗೆ ನಾವಿಬ್ಬರು ಅವ್ರ ಮಾರ್ಗದರ್ಶನದಲ್ಲಿ ನಾನು ಇಷ್ಟು ಬೆಳೆದಿದ್ದೀನಿ ಅನ್ನೋ ಈ ಪದ ಹೇಳಕ್ಕಂತೂ, ಈ ಮಾತು ಹೇಳಕ್ಕೂ ನಾನು 100% ಸಂತೋಷ ಪಡ್ತೀನಿ. ಹೃದಯ ಶ್ರೀಮಂತಿಕೆಯನ್ನು ಮೆರೆದಿದ್ದೀರಿ. ನೀವು ಏನೋ ಒಂದು ಕಲಾಕ್ಷೇತ್ರದಲ್ಲಿ ಸಾಗಿ ಬಂದ ವಿಷಯಗಳ ಬಗ್ಗೆ ಕೂಡ ತಿಳಿಸಿದ್ದೀರಿ. ಅದರ ಜೊತೆಗೆ ತಮಗೆ ಸಹಕಾರ ನೀಡಿದಂಥ ಮಹನೀಯರನ್ನ ಕೂಡ ಗುರುತಿಸಿದರಲ್ಲ, ಇದು ಬಹಳ ಸಂತೋಷದಾಯಕ ಸಂಗತಿಯಾಗಿದೆ. ಈಗ ತಾವು ಬುರ್ರಕಥೆಯಲ್ಲಿ ತೊಡಸ್ಕೊಂಡಿದ್ದೀರಲ್ಲ, ಆ ಬುರ್ರಕಥೆ ಒಂದು ಧಾಟಿಯಲ್ಲಿ ಕೈವಾರ ತಾತಯ್ಯನವರ ಕುರಿತು ಒಂದೆರಡು ಸಾಲುಗಳನ್ನ ಪ್ರಸ್ತುತಪಡಿಸಬಹುದಾ? ಪ್ರಪಂಚದೊಳಗೆ ಹೆಸರು ಗಳಿಸಿದ ಭರತಖಂಡದಲ್ಲಿ ಸುಪ್ರಸಿದ್ಧವೆಂದು ಖ್ಯಾತಿ ಗಳಿಸಿದ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ
ಈ ಕಲಾಕ್ಷೇತ್ರದಲ್ಲಿ ಮುಂದುವರಿಯಲು ಶ್ರೀ ಕ್ಷೇತ್ರ ಕೈವಾರದ ತಾತಯ್ಯನವರು ಮಾಡಿದವರು. ಆಮೇಲೆ ಕೆಲವು ಸಹೋದರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ತಿಳಿದುಕೊಡ್ತಿದ್ದೀರಿ. ಅದರೊಂದಿಗೆ ನಿಮ್ಮ ಸಂಬಂಧಿಕರಾಗಲಿ ಕುಟುಂಬಸ್ಥರಾಗಲಿ ಅವರು ನಿಮ್ಗೆ ಏನಾದರೂ ಸಹಕಾರ ಪ್ರೋತ್ಸಾಹ ನೀಡಿರೋದುಂಟ? ನಮ್ಮ ತಾತನವರು ಅಕ್ಕಿನಿಪಲ್ಲಿ ರಾಮಯ್ಯ ಅಂತ, ಅಂದ್ರೆ ನಮ್ಮ ಮನೆ ಹೆಸರು ಅಕ್ಕಿನಿಪಲ್ಲಿ ವಂಶಸ್ಥರು. ನಾವು ನಮ್ಮನೆ ಹೆಸರು ಅದು ಅಕ್ಕಿನಿಪಲ್ಲಿ ವಂಶಸ್ಥರು. ಅಕ್ಕಿನಿಪಲ್ಲಿ ರಾಮಯ್ಯನವರು ಬಹಳ ದೊಡ್ಡ ಡ್ರಾಮಾ ಮಾಸ್ಟರ್. ಹಾಗೆ ಅವ್ರ ಮಗ ನಮ್ಮ ತಂದೆ ಲಕ್ಷ್ಮಯ್ಯ ಭಾಗವತರಂತ ಹರಿಕತೆ ದಾಸರು. ನಮ್ಮ ತಾಯಿ ಭಜನೆ ಸುಬ್ಬಮ್ಮ ಅಂತ, ಭಜನೆಯಲ್ಲಿ ನಮ್ಮ ಭಾಗದಲ್ಲಿ ಲೆಜೆಂಡ್. ನಮ್ಮ ತಾಯಿ ಎಬ್ಬೆಟ್ಟಾಗಿ ಸಂಬಳ ತಗೊಂತ ಇದ್ರು, 2000 ಕೀರ್ತನೆಗಳು ಬಾಯಿಗಾಡ್ತಾ ಇದ್ರು. ಅವರಿಬ್ಬರು ಮಾರ್ಗದರ್ಶನದಲ್ಲಿ ನಾನು ಬೆಳೆದು ಈ ಸ್ಥಿತಿಗೆ ಬಂದಿದ್ದೀನಿ ಸ್ವಾಮಿ. ತಮ್ಮ ಈ ಬುರ್ರಕಥೆ ಕಲಾ ಸೇವೆಯನ್ನ ಗುರುತಿಸಿ ಖಾಸಗಿ ಯೂನಿವರ್ಸಿಟಿ ಒಂದು ಇತ್ತೀಚೆಗೆ ನಿಮಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿದೆ ಅಂತ ಹೇಳಿ ತಂದು ಬಂದಿದೆ. ಈ ಸಂಬಂಧವಾಗಿ ತಾವು ಏನು ಹೇಳ ಬಯಸ್ತೀರಿ? ನಾನು ಬಯಸೋದೇನೆಂದ್ರೆ, ನಾನು ತಾತಯ್ಯನವ್ರಿಗೆ ಸೇವೆ ಮಾಡಿದ್ದೀನಿ. 2085 ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಈಗ ಶ್ರೀರಾಮಚಂದ್ರ ಜನ್ಮಸ್ಥಳವಾಗಿರ್ತಕ್ಕಂಥ ಅಯೋಧ್ಯದಲ್ಲಿ ದಶರಥ ಮಹಲ್ ಅಂತ, ಅಂದ್ರೆ ದಶರಥ ಸ್ವಾಮಿ ಮನೆ, ರಾಮನು ಹುಟ್ಟಿರ್ತಕ್ಕಂಥ ಮನೆಯಲ್ಲಿ ಬುರ್ಕತೆ ಮಾಡಿದ್ದೀನಿ. ಅಲ್ಲಿಂದ ನಮ್ಮ ನಾರ್ಮಾಕ್ನಲ್ಲಿ ಮುಂಡಣ್ಣವರ ಸಹಾಯದಿಂದ ಡೆಲ್ಲಿಗೆ ಹೋಗಿ ಅಕ್ಷರಧಾಮದಲ್ಲಿ ಕಾರ್ಯಕ್ರಮ ಬುರ್ಕತೆ ಮಾಡಿದ್ದೀನಿ. ಅದಾದ್ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳವಾಗಿರ್ತಕ್ಕಂಥ ಮಥುರಾ ನಗರದಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟಿರ್ತಕ್ಕಂಥ ಜಾಗದಲ್ಲಿ ಕತೆ ಮಾಡಿದ್ದೀನಿ. ಹಿಮಾಲಯ ಪರ್ವತಗಳಲ್ಲಿ ಬದ್ರಿನಾಥನಲ್ಲಿ ತ್ರಿದಂಡಿ ಚಿಕ್ಕ ಜಿಆರ್ ಸ್ವಾಮಿಗಳಾಗಿರ್ತಕ್ಕಂಥ ಅವ್ರ ಮಠದಲ್ಲಿ ಬುರ್ಕತೆ ತಾತಯ್ಯನವ್ರ ಬುರ್ಕತೆ ಮಾಡಿದ್ದೀನಿ. ಈಗ ದೇಶ ಎಲ್ಲ ಒಂದು ರೌಂಡ್ ಹಾಕಿ ನಾನು ಬುರ್ಕತೆ ಮಾಡಿದ್ದಕ್ಕೆ ನನಗೆ ಸಾರ್ಥಕವಾಗಿ ತಾತಯ್ಯನವರು ಈ ಅವಾರ್ಡ್ ನನಗೆ ಕೊಡಿಸಿದ್ದಾರೆ ಅಂತ ನನ್ನ ನಂಬಿಕೆ, ನನ್ನ ಅನಿಸಿಕೆ. ಈ ಒಂದು ಕಲೆಯ ಬಗ್ಗೆ ಸಮಾಜಕ್ಕೆ ಮತ್ತು ಕಲಾವಿದರಿಗೆ, ಕಲಾಕ್ಷೇತ್ರಕ್ಕೆ ಏನು ಸಂದೇಶವನ್ನ ಕೊಡಕ್ಕೆ ಬಯಸ್ತೀರಿ? ಈ ಕಲಾವಿದರ ಬಗ್ಗೆ ನಾವೇನು ಹೇಳ್ಬೇಕಪ್ಪ ಅಂದ್ರೆ, ಬುರ್ರಕಥೆ ಆಗಲಿ, ಹರಿಕಥೆ ಆಗಲಿ, ಅಥವಾ ಜಾನಪದ ಗೀತೆಗಳೇ ಆಗಿರಲಿ, ಅಥವಾ ತತ್ವಪದಗಳೇ ಆಗಿರಲಿ, ನಾವು ಆಡ್ಕೊಂಡು ಹೋಗೋದೇ ಅಲ್ಲ. ನಮ್ಮ ಎದುರುಗಡೆ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆ ಅರ್ಥ ಆಗೋ ರೀತಿ ನಾವು ಈ ಜಾನಪದ ಗೀತೆಗಳನ್ನ, ತತ್ವಪದಗಳನ್ನ ನಾವು ಪ್ರಸ್ತುತಪಡಿಸಿದ್ರೆ ಅವ್ರು ಅರ್ಥ ಮಾಡಿಕೊಂಡು ಕಲಾವಿದರನ್ನ ಗೌರವಿಸ್ತಾರೆ ಅನ್ನೋದು ನನ್ನ ನಂಬಿಕೆ. ವೆಂಕಟೇಶಪ್ಪನವರೇ, ಈ ಒಂದು ನಿಮ್ಮ ಈ ಬುರ್ರಕಥೆ ಕಲೆಯನ್ನ ತನ್ನ ಕೊನೆ ಉಸಿರವರೆಗೂ ನಾನು ಮುಂದುವರಿಸ್ತೇನೆ ಅಂತ ಹೇಳಿದ್ದೀರಿ. ತದನಂತರ ಕೂಡ ನಿಮ್ಮ ವಂಶಸ್ಥರಲ್ಲಿ ಯಾರಾದ್ರೂ ಇದನ್ನ ಮುಂದುವರಿಸಬೇಕು ಅನ್ನೋ ಒಂದು ಆಶೆ ಏನಾದರೂ ನಿಮ್ಗೆ ಇದೆಯಾ? ಆ ಆಸೆ ಇಟ್ಕೊಂಡೆ ನನಗೆ ಇದು ಕೊನೆ ಆಗ್ಬಾರ್ದಂತ ನನ್ನ ಮಗ ಎವಿ ಗುರು ಅಂತ BCom ಪಾಸ್ ಆಗಿದ್ದಾನೆ, MBA ಇವಾಗ ಪ್ರಯತ್ನ ಪಡ್ತಾ ಇದ್ದಾನೆ. ಇವಾಗ ನನ್ನ ಮಗನು ಬುರ್ಕತೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಗನಿಗೂ ಕೂಡ ಈ ಕಲೆಯನ್ನ ಕಲಿಸಿದ್ದೀರಿ. ನಿಮ್ಮ ನಂತರ ಅವರು ಆ ಕಲೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಎಂಬ ಒಂದು ಆಶಯವನ್ನ ತಾವು ಹೊಂದಿದ್ದೀರಿ. ಖಂಡಿತ ಒಳ್ಳೆಯದು. ನೀವು ಇಷ್ಟೊಂದು ದೊಡ್ಡ ಕಲಾ ಪ್ರೇಮಿಗಳು ಅಂತೇಳಿ ನಾವು ನಿಮ್ಮ ಏನೋ ಒಂದು ಮುಂದಾಲೋಚನೆ, ನಿಮ್ಮ ಗುರಿ ಎಲ್ಲ ತುಂಬಾ ಉತ್ತಮ ರೀತಿಯಲ್ಲಿದೆ. ಧನ್ಯವಾದಗಳು. ವೆಂಕಟೇಶ್ ಸರ್ ಅವರೇ, ತಾವು ಇಷ್ಟೊತ್ತು ಕೂಡ ತಮ್ಮ ಸಾಧನೆಗಳ ಬಗ್ಗೆ ಮುಕ್ತವಾಗಿ ನಮಗೆ ಸಂದರ್ಶನ ಕೊಟ್ಟಿದ್ದೀರಿ. ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಒಂದು ಸಮಯದ ಅವಕಾಶವನ್ನು ನಮಗೆ ಕೊಟ್ಟು ತುಂಬ ಸಹೃದಯತೆಯಿಂದ ತಮ್ಮ ಸಂದರ್ಶನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ನಿಮಗೆ ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.